ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ನಮ್ಮ ಒಂದು ಹೊಸ ಬಿಸ್ನೆಸ್ ಶುರುವಾಗಿದೆ. ಸ್ಟೂಲನ್ನು ಮಾಡಿಸಿದ್ವಿ ಟೀ ಕುಡ್ನಲ್ಲಿ. ಇವಾಗ ಬಂದು ಟೀ ಕುಡ್ನಲ್ಲಿ ಮನೆಯನ್ನು ಮಾಡಿಸಿದ್ವಿ. ಸೆಕೆಂಡ್ ಬ್ಯಾಚ್ ಇವಾಗ ನಾನು ಪ್ಯಾಕಿಂಗ್ ಕೆಲಸವನ್ನು ಮಾಡ್ತಾಯಿದ್ದೀನಿ. ಸೊ ಸೆಕೆಂಡ್ ಬ್ಯಾಚ್ ಸ್ವಲ್ಪ ಲೇಟ್ ಆಯಿತು, ಬೇಜಾರು ಮಾಡ್ಕೋಬೇಡಿ. ಫಸ್ಟ್ ಬ್ಯಾಚ್ ಆಲ್ರೆಡಿ ಕಳಿಸ್ಕೊಟ್ಟಿದ್ದೆ. ಸೆಕೆಂಡ್ ಬ್ಯಾಚ್ ಸ್ವಲ್ಪ ಕಾರ್ಪೆಂಟ್ರುಗಳು ಸಿಗೋದು ಸ್ವಲ್ಪ ಕಷ್ಟ ಆಯಿತು. ನಾನು ಸಾಮಾನ್ಯ ಏನಾದರೂ ಇದ್ದರೆ ಸ್ಕಿಲ್ಗಳನ್ನ ಕಲ್ತ್ಕೊಳ್ಳಿ ಅಂತ ಸಾಕಷ್ಟು ಹೇಳ್ತಾ ಇರ್ತೀನಿ. ಏನಕ್ಕೆ ಹೇಳ್ತಾ ಇರ್ತೀನಿ ಅಂತಂದರೆ, ಈಗ ನೋಡಿ, ಈ ಕಾರ್ಪೆಂಟ್ರ್ ಕೆಲಸಕ್ಕೆ ಲಿಟ್ರಲಿ ನಾನು ಎಷ್ಟು ಯಾಕಂದರೆ ಆರ್ಡ್ರ್ ತೊಗೊಬಿಟ್ಟಿದ್ದೀನಿ, ಐಟಮ್ ರೆಡಿ ಆಗಿಲ್ಲ, ಅರ್ಧಂಬರ್ಧ ರೆಡಿ ಆಗಿಬಿಟ್ಟಿದೆ. ಸೊ ರಿಕ್ವೆಸ್ಟ್ ಮಾಡ್ಕೋತೀವಿ ಅಂತಂತಂದರೆ ಬೇಡ್ಕೊಳ್ಳೋ ಮಟ್ಟಕ್ಕೆ ಆಲ್ಮೋಸ್ಟ್ ಹೋಗ್ಬಿಟ್ಟಿತ್ತು. ಅಷ್ಟು ಮಟ್ಟಿಗೆ ಕಾರ್ಪೆಂಟ್ರಿಗೆಲ್ಲ ಅಟ್ಲೀಸ್ಟ್ ಒಂದು ಸ್ಕಿಲ್ಗಳನ್ನು, ಕಾರ್ಪೆಂಟ್ರದ್ದು ಒಂದೇ ಅಂತ ನಾನು ಹೇಳ್ತಾ ಇಲ್ಲ, ಸ್ಕಿಲ್ಗಳನ್ನ ಕಲ್ತ್ಕೊಂಡ್ರೆ ನೀವು ಯಾವಾಗ ಬೇಕಿದ್ರೂ, ನಿಮಗೆ ಎಲ್ಲಿ ಬೇಕಾದ್ರೂ ನೀವು ಜೀವನ ಮಾಡ್ಬೋದು. ನಿಮ್ಗೆ ಏನೋ ಒಂದು ಕಸುಬು ಗೊತ್ತಿದೆ ಅಂತಂದರೆ ನೀವು ಯಾರ ಕೈ ಕೆಳಗಡೆನೂ ಕೆಲಸ ಮಾಡಬೇಕಾಗಿಲ್ಲ. ಅಟ್ಲೀಸ್ಟ್ ಕೈ ಕೆಳಗಡೆ ಕೆಲಸ ಮಾಡೋಕ್ಕಾದ್ರೂ ನಿಮಗೆ ಸ್ಕಿಲ್ ಗೊತ್ತಿದ್ದರೆ ಎಲ್ಲಾದರೂ ನೀವು ನಿಮ್ಮ ಅನ್ನವನ್ನು ಹುಟ್ಟಿಸ್ಕೋಬೋದು. ಅದಕ್ಕೋಸ್ಕರ ನಾನು ಏನಾದರೂ ಗೌರ್ನಮೆಂಟಿಂದ ಫ್ರೀ ಟ್ರೈನಿಂಗ್ಗಳು ಬಂದರೆ ಅಥವಾ ಸ್ಕಿಲ್ಸ್ಗಳೇನಾದರೂ ಸಂಘ ಸಂಸ್ಥೆಗಳು ಪ್ರೋಗ್ರಾಮ್ಗಳನ್ನು ಮಾಡ್ತಾಯಿದ್ರೆ ನಾನು ಆ ರೀತಿ ಕಲ್ತ್ಕೊಳ್ಳಿ ಅಂತ ಹೇಳೋದು. ಸೊ ಸ್ಕಿಲ್ಸ್ಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡಿ. ಈಗ ಮಾರ್ಕ್ಸ್ಗಿಂತ ಸ್ಕಿಲ್ಸ್ ಮುಖ್ಯ. ಮಾರ್ಕ್ಸು ಮುಖ್ಯನೇ, ಜೊತೆ ಸ್ಕಿಲ್ಸ್ ಕೂಡ ಮುಖ್ಯ ಆಗಿದೆ. ಸೊ ಇವಾಗ ಸೆಕೆಂಡ್ ಬ್ಯಾಚ್ದು ರೆಡಿಯಾಗಿದೆ. ಈಗ ನೆಕ್ಸ್ಟ್ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಇನ್ನೂ ಒಂದು 30 ಪೀಸ್ ಎಕ್ಸ್ಟ್ರಾನೇ ರೆಡಿ ಮಾಡಿಸ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಆರ್ಡ್ರ್ ಮಾಡೋರಿಗೆ ಸುಲಭ ಆಗಲಿ ಅಂತ ಅಂದ್ಬಿಟ್ಟು ಪ್ಯಾಕಿಂಗ್ ಕೆಲಸಗಳನ್ನು ಇವಾಗ, ಅಂದರೆ ಯೂಶ್ವಲಿ ನೈಟ್ ಟೈಮ್ ನಾನು ಮಾಡ್ಕೊತೀನಿ. ಪ್ಯಾಕಿಂಗಿಗೂ ಅಷ್ಟೇ ನಾನು ಇನ್ನು ಬಾಕ್ಸ್ ಎಲ್ಲ ಆರ್ಡ್ರ್ ಮಾಡಿಲ್ಲ, ನಾನೇ ರೆಡಿ ಮಾಡ್ಕೊಳ್ಳೋವಂಥದ್ದು. ಯಾಕಂತಂದರೆ ಬಾಕ್ಸ್ ಆದರೆ 40 ರೂಪಾಯಿ 45 ರೂಪಾಯಿ ಬೀಳುತ್ತೆ. ಅದೂ ಕೂಡ ಕಸ್ಟಮರ್ ತಲೆ ಮೇಲೇ ಹಾಕಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, ಹಂಗೆ ಪ್ಲೈಸ್ ತಂದು ನಾನೇ ಬಾಕ್ಸ್ಗಳನ್ನ ರೆಡಿ ಮಾಡ್ಕೊಳ್ಳೋವಂಥದ್ದು. ಯಾಕಂದರೆ ಇದು ಯೂಸ್ ಇಲ್ಲ, ನೆಕ್ಸ್ಟ್ ಏನಾಗುತ್ತೆ, ಈ ಬಾಕ್ಸ್ನ ತೆಗೆದು ಅಲ್ಲಿ ಬಿಸಾಕುವಂಥದ್ದೇ. ಅದಕ್ಕೋಸ್ಕರ ನಾನೇ ಪ್ಯಾಕಿಂಗ್ ಐಟಮ್ ಕೂಡ ರೆಡಿ ಮಾಡ್ಕೊಳ್ಳೋವಂಥದ್ದು. ನೆಕ್ಸ್ಟ್ ಯಾರಿಗಾದರೂ ಮನೆ ಬೇಕಿದ್ದರೆ ನೋಡಿ, ಕಂಪ್ಲೀಟ್ ಟೀ ಕುಡ್ ಮನೆ ಈ ರೀತಿಯಾಗಿ ಬರುತ್ತೆ. ನಿಮಗೆ ಏನು ನೋಡ್ತಾ ಇದ್ದೀರೋ ಈ ರೀತಿಯಾಗಿ ಬರುತ್ತೆ. ಸೊ ನೀಟಾಗಿ ಬಬಲ್ ರ್ಯಾಪ್ ಮಾಡ್ತೀನಿ. ಫಸ್ಟು ಬಬಲ್ ರ್ಯಾಪ್ ಮಾಡಿ ಈ ರೀತಿಯಾಗಿ ಆಗುತ್ತೆ. ಬಬಲ್ ರ್ಯಾಪ್ ಮಾಡಿ ನೆಕ್ಸ್ಟ್ ಮತ್ತೆ ಏನು ರಟ್ಟಿದೆ, ರಟ್ಟಲ್ಲಿ ಪ್ಯಾಕ್ ಮಾಡಿ ಕಳಿಸೋವಂಥದ್ದು. ಕರ್ಟನ್ ಬಾಕ್ಸ್ ರೀತಿ ಮಾಡಿ. ಸೊ ಬೇಕಿದ್ದವರು ಡಿಸ್ಪ್ಲೇಲಿ ಬರ್ತಾ ಇರೋವಂಥ ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ, ನಾನು ನಿಮಗೆ ಡೀಟೇಲ್ಸ್ ಕಳಿಸ್ಕೊಡ್ತೀನಿ. ಒಂದು ಮನೆ ಬಂದು 1800 ರೂಪಾಯಿ ಇದೆ. ಕಂಪ್ಲೀಟ್ ಟೀ ಕುಡ್ ಆಗಿರುತ್ತೆ. ಕೆಳಗಡೆ ಪಟ್ಟಿ ಏನು ಯೂಸ್ ಮಾಡಿದ್ದೀವಿ ಅದು ಕೂಡ ನಿಮಗೆ ಟೀ ಕುಡ್ಡೇ ಬರುತ್ತೆ. ದಪ್ಪ ಮರದಲ್ಲಿ ಯೂಸ್ ಮಾಡಿರೋವಂಥದ್ದು. 1.5 ಇಂಚು ಮರ. ಪ್ಲೈನಿಂಗ್ ಹೋಗಿ ಒಂದು ಸ್ವಲ್ಪ ಕಡಿಮೆ ಆಗಿರುತ್ತೆ. ಕಂಪ್ಲೀಟ್ ಎರಡೂ ಕಡೆ ಇದು ಕರು ಶೇಪಲ್ಲಿ ಇದು ಮಾಡಿಸ್ಬಿಟ್ಟಿದ್ದೀವಿ. ಸೊ ಆರಾಮಾಗಿ ಲೈಫ್ ಟೈಮ್ ಬಾಳಿಕೆ ಬರುವಂಥದ್ದು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೇಕಿದ್ದವರು ಈ ಒಂದು ಫೋನ್ ನಂಬರ್ಗೆ 8971502203 ಈ ಒಂದು ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ. ಇವಾಗೆಲ್ಲ ಸ್ಟಾಕ್ ಇದೆ, ಇನ್ನೂ ಒಂದು 30 ಪೀಸ್ ಎಕ್ಸ್ಟ್ರಾನೇ ಮಾಡಿಸಿರುವಂಥದ್ದು ಸ್ಟಾಕ್ ಇದೆ. ಸೊ ಬೇಕಿದ್ದವರು ನೀವು ಆರ್ಡ್ರನ್ನ ಮಾಡ್ಬೋದಾಗಿದೆ. ಇನ್ನು ಇದ್ರ ಜೊತೆಗೆ ನಮ್ಮ ಒಂದು ಶೈನ್ ಕೆಫೆ ಏನಿದೆ, ಹಿಂದೆ ನಾನು ವಿಡಿಯೋ ಮಾಡಿದ್ನಲ್ಲ, ಮಾನಂದವಾಡಿ ರೋಡ್ HD ಕೋಟೆ ರೋಡ್ ಟೋಲ್ ಗೇಟ್ ಬಳಿ ಶೈನ್ ಕೆಫೆ ಇದೆಯಲ್ಲ ನಮ್ಮದು, ಅಲ್ಲಿ ಪ್ರತಿ ಶನಿವಾರ ಕರೋಕೆ ನಡೆಯುತ್ತೆ. ಅಂದರೆ ಲೈವ್ ಸಿಂಗಿಂಗ್ ಪ್ರೋಗ್ರಾಮ್ಗಳು ನಡೆಯುತ್ತೆ. ನೀವುಗಳು ಕೂಡ ಹಾಡು ಹೇಳ್ಬೋದು, ಜೊತೆಗೆ ಸಿಂಗರ್ ಕೂಡ ಇರ್ತಾರೆ. ಪ್ರತಿ ಶನಿವಾರ ಸಂಜೆ 7 ಗಂಟೆ ಮೇಲೆ ನಡೆಯುತ್ತೆ. ಸೊ ನೀವು ಅಟೆಂಡ್ ಮಾಡೋರಿದ್ದರೆ, ಕೆಫೆಗೆ ಭೇಟಿ ಕೊಡೋವಂಥವ್ರಿದ್ದರೆ ಭೇಟಿ ಕೊಡಿ. ವಿವೇಕಾನಂದ ನಗರ, ಕುವೆಂಪು ನಗರ, ರಾಮಕೃಷ್ಣ ನಗರ, ಈ ಕಡೆ JP ನಗರ, NI ಕಾಲೇಜು, ಇಂಜಿನಿಯರಿಂಗ್ ಕಾಲೇಜ್ ಏನಿದೆ NI ಕಾಲೇಜು, ಮತ್ತು ಸುತ್ತಮುತ್ತ ಇರೋರೆಲ್ಲ ಅಟೆಂಡ್ ಮಾಡ್ಬೋದಾಗಿದೆ. ಅಡ್ರೆಸ್ ಬಂದು ಮಾನಂದವಾಡಿ ರೋಡು, ಟೋಲ್ ಗೇಟ್ ಸ್ಟಾಪು, HD ಕೋಟೆ ರೋಡು, ಶ್ರೀರಾಮ್ಪುರ ಟೋಲ್ ಗೇಟ್ ಸ್ಟಾಪಲ್ಲಿ ಪೆಟ್ರೋಲ್ ಬಂಕ್ HP ಪೆಟ್ರೋಲ್ ಬಂಕ್ ಪಕ್ಕನೇ ಇದೆ. ಸೊ ಫುಡ್ ಎಲ್ಲ ಟೇಸ್ಟ್ ಬಹಳ ಚೆನ್ನಾಗಿದೆ, ತುಂಬ ಹೈಜೀನಾಗಿ ಮಾಡ್ತಾ ಇರೋವಂಥದ್ದು. ಒಮ್ಮೆ ಇಲ್ಲಿ ಸುತ್ತಮುತ್ತ ಇರುವಂಥವ್ರು ಅಥವಾ ಔಟ್ಸೈಡಿಂದ ಮೈಸೂರಿಗೆ ಬಂದಿರೋವಂಥವ್ರು ಇದ್ದರೆ ಒಂದು ಸತಿ ಅಲ್ಲಿಗೆ ಭೇಟಿ ಕೊಡಿ ಅಂತ ಕೇಳ್ಕೊತೇನೆ. ಸೊ ಈ ಶನಿವಾರ ನಾಳಿದ್ದು ಕೂಡ ಅಲ್ಲಿ ಕರೋಕೆ ಏನು ಲೈವ್ ಮ್ಯೂಸಿಕ್ ಪ್ರೋಗ್ರಾಮ್ ಇರುತ್ತೆ. ಸೊ ಸುತ್ತಮುತ್ತ ಇರೋರು ಅಟೆಂಡ್ ಮಾಡೋದಿದ್ದರೆ ಖಂಡಿತವಾಗ್ಲೂ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇದೆಲ್ಲವೂ ಕೂಡ ಆರ್ಡ್ರ್ ಬಂದಿರುವಂಥದ್ದು ಸೆಕೆಂಡ್ ಬ್ಯಾಚ್ದು. ಈ ರೀತಿ ಬರ್ಕೊಂಡು ಈಗೇನು ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ಮಾಡಿ ಲೇಬಲ್ ಮಾಡಿ ಇಂಡಿಯನ್ ಪೋಸ್ಟ್ ಮೂಲಕ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಫೈನಲಾಗಿ ನಿಮಗೆ ಈ ರೀತಿಯಾಗಿ ಪ್ಯಾಕಿಂಗ್ ಆಗಿರುತ್ತೆ. ಪ್ಯಾಕಿಂಗ್ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಸೊ ಒಂದು ದಿನದಲ್ಲಿ ಆಲ್ ಓವರ್ ಕರ್ನಾಟಕ, ಒಂದು ದಿನದಲ್ಲಿ, ಸ್ವಲ್ಪ ನಾರ್ತ್ ಕರ್ನಾಟಕ ಸೈಡ್ ಆದರೆ 2 ದಿನದಲ್ಲಿ ರೀಚ್ ಆಗುತ್ತೆ. ಸೊ ನಿಮಗೆ ಮನೆಗಳ ಅವಶ್ಯಕತೆ ಇದ್ದವ್ರು ಮಾತ್ರನೇ, ಅವಶ್ಯಕತೆ ಇದ್ದರೆ ಇದು ಕಸ್ಟಮೈಸೇಷನ್ ಕೂಡ ತುಂಬ ಜನ ಮಾಡಿಸ್ಕೊಂಡ್ರು. ಅಂದರೆ ಅಳತೆ ಬೇರೆ ಬೇರೆ ಅಳತೆಯಲ್ಲಿ ನಮಗೆ ಬೇಕು ಅಂತ ಅಂದ್ಬಿಟ್ಟು ಮಾಡಿಸ್ಕೊಂಡ್ರು.
ಸೊ ಕಸ್ಟಮೈಸೇಷನ್ ಕೂಡ ಮಾಡಿಕೊಡ್ತೀವಿ. ಬೇಕಿದ್ದವರು ಈ ಒಂದು ಡಿಸ್ಪ್ಲೇ ಬರ್ತಾ ಇರುವಂತಹ ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡ್ಬೋದಾಗಿದೆ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.